ಸಾಧಾರಣ ಕಾಲದ 3ನೆಯ ವಾರ ಮಂಗಳವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸುವಿನ ತಾಯಿ ಮತ್ತು ಸಹೋದರರು ಅಲ್ಲಿಗೆ ಬಂದರು. ಒಳಗೆ ಜನರು ಯೇಸುವಿನ ಸುತ್ತಲೂ ಗುಂಪಾಗಿ ಕುಳಿತಿದ್ದರು. ಆದುದರಿಂದ ಅವರು ಹೊರಗೆ ನಿಂತು ಯೇಸುವಿಗೆ ಬರಬೇಕೆಂದು ಹೇಳಿ ಕಳುಹಿಸಿದರು. ನಿಮ್ಮ ತಾಯಿಯೂ ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ ಎಂದು ಯೇಸುವಿಗೆ ತಿಳಿಸಿದರು. ಅದಕ್ಕೆ ಯೇಸು, ನನಗೆ ತಾಯಿ ಯಾರು, ಸಹೋದರರು ಯಾರು ಎನ್ನುತ್ತಾ ತಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು. ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ, ತಾಯಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಮನುಜನಾಗಿ ಹುಟ್ಟಿದ ಪ್ರತಿಯೊಬ್ಬನಿಗೆ ತಾಯಿ ಇರುತ್ತಾರೆ. ತಾಯಿ ಜನ್ಮ ನೀಡುವಾಕೆ, ತನ್ನ ರಕ್ತವನ್ನ ಮಗುವಿನಲ್ಲಿ ಹಂಚಿಕೊಳ್ಳುವಾಕೆ, ತನ್ನ ಮಗುವಿಗೆ ಮೊಲೆಯುಡಿಸಿ ಬೆಳೆಸುವಾಕೆ, ಮಕ್ಕಳೊಂದಿಗಿದ್ದು ನಡೆಯಲು ಕಲಿಸುವ, ಜೀವನವನ್ನು ಕಲಿಸುವ, ಬಾಳದಾರಿಯನ್ನ ಕಲಿಸುವಾಕೆ. ತಂದೆ ತಾಯಿಯ ತ್ಯಾಗ, ಪ್ರೀತಿ, ಪದಗಳಿಂದ ಅಳೆಯಲು ಸಾಧ್ಯವಿಲ್ಲ. ಈ ರಕ್ತ ಸಂಬಂಧ ನಮಗೆಲ್ಲರಿಗೂ ವಿಶೇಷವಾದ ಸಂಬಂಧ. ರಕ್ತವನ್ನು ಹಂಚಿಕೊಂಡಿದ್ದರಿಂದ ತಂದೆ ತಾಯಿಯರಲ್ಲಿ ನಮಗೊಂದು ವಿವರಿಸಲಾಗದಂತಹ, ಹೇಳಿಕೊಳ್ಳಲಾಗದಂತಹ, ಎಲ್ಲೆಗೂ ಮೀರಿದಂತಹ ಒಂದು ಸಂಬಂಧ, ಒಂದು ಅನುಬಂಧ. ಇದೊಂದು ರೀತಿಯ ಸಂಬಂಧವಾದರೆ ಇದಕ್ಕೂ ಮಿಗಿಲಾದ ಇನ್ನೊಂದು ಸಂಬಂಧವಿದೆ. ರಕ್ತವನ್ನು ಹಂಚಿಕೊಂಡಿದ್ದರಿಂದ ಸಹಜವಾಗಿಯೇ ನಾವು ನಮ್ಮ ತಂದೆ ತಾಯಿಯರಲ್ಲಿ ಒಂದಾಗುತ್ತೇವೆ. ಏನೋ ಒಂದು ರೀತಿಯ ಆ ಭಾವನಾತ್ಮಕವಾದ ಸಂಬಂಧ ರೂಪುಗೊಳ್ಳುತ್ತದೆ. ಇದಕ್ಕಿಂತ ಮಿಗಿಲಾದ ಸಂಬಂಧ ದೇವರು ಮತ್ತು ನಮ್ಮ ನಡುವೆ. ಈ ಸಂಬಂಧ ಇನ್ನೂ ಅನ್ಯೋನ್ಯವಾದುದು. ಏಕೆಂದರೆ ದೇವರಲ್ಲೂ ನಾವು ಏನೋ ಒಂದನ್ನ ಹಂಚಿಕೊಳ್ಳುತ್ತಾ ಬಾಳುತ್ತೇವೆ. ತಂದೆ ತಾಯಿಯರಲ್ಲಿ ರಕ್ತವನ್ನು ಹಂಚಿಕೊಂಡರೆ ಸರ್ವಶಕ್ತ ದೇವರಲ್ಲಿ ನಾವು ಅವರ ಆತ್ಮವನ್ನ ಹಂಚಿಕೊಳ್ಳುತ್ತೇವೆ, ಅವರ ಹೋಲಿಕೆಯನ್ನ ಹಂಚಿಕೊಳ್ಳುತ್ತೇವೆ, ಅವರ ಪ್ರೀತಿಯಲ್ಲಿ ನಾವು ಒಂದಾಗುತ್ತೇವೆ. ಹೀಗೆ ಅಲ್ಲೂ ಒಂದು ಸಂಬಂಧವಿದೆ. ಹೇಗೆ ಪೋಷಕರಲ್ಲಿ, ತಂದೆ ತಾಯಿಯರಲ್ಲಿ ನಮ್ಮ ಹೃದಯ ಮಿಡಿಯುತ್ತದೋ ಹಾಗೆ ಎಲ್ಲೋ ದೇವರಿಗಾಗಿ ನಮ್ಮ ಆತ್ಮ ಮಿಡಿಯುತ್ತಿರುತ್ತದೆ. ನಮ್ಮ ಹೃದಯ ಆ ಐಕ್ಯತೆಗಾಗಿ ಮಿಡಿಯುತ್ತಿರುತ್ತದೆ. ರಕ್ತ ಸಂಬಂಧದಿಂದ ತಂದೆ ತಾಯಿಯರಲ್ಲಿ ನಾವು ಒಂದಾದರೆ, ಈ ಆತ್ಮ ಸಂಬಂಧದಿಂದ ದೇವರಲ್ಲಿ ಒಂದಾಗುತ್ತೇವೆ. ಈ ಸಂಬಂಧದ ಆಳವನ್ನು, ಈ ಸಂಬಂಧದ ಪ್ರಾಮುಖ್ಯತೆಯನ್ನು ಪ್ರಭು ಯೇಸು ಕ್ರಿಸ್ತರಿಂದಿನ ಶುಭ ಸಂದೇಶದಲ್ಲಿ ತೋರಿಸಿಕೊಡುತ್ತಾರೆ. ನನ್ನ ತಾಯಿ ಯಾರು, ನನ್ನ ಸಹೋದರರು ಯಾರು, ದೇವರ ಚಿತ್ತವನ್ನು ನೆರವೇರಿಸುವವರು ಎಂಬುದನ್ನು ಹೇಳುವ ಮೂಲಕ ನಾವು ನಮ್ಮ ದೇವರೊಡನೆಯೂ ಒಂದು ಸಂಬಂಧವನ್ನ ಯಾವಾಗಲೂ ಇಟ್ಟುಕೊಳ್ಳಬೇಕು, ಆ ಸಂಬಂಧದಲ್ಲಿ ಬಲಗೊಳ್ಳಬೇಕು ಎಂಬುದೇ ಪ್ರಭು ಯೇಸು ಕ್ರಿಸ್ತರ ಆಶಯ. ಸಹಜವಾಗಿ ಒಂದು ಮಿಡಿತವಿದೆ. ಸಂತ ಅಗೋಸ್ತಿನರು ಹೇಳಿದಂತೆ, ನನ್ನ ಆತ್ಮವು ನಿನ್ನ ಆತ್ಮದಲ್ಲಿ ವಿಲೀನವಾಗದ ಹೊರತು ನನಗೆ ಸಂತೃಪ್ತಿ ಇಲ್ಲ. ಆ ದೇವರಲ್ಲಿ ನಾವು ಒಂದಾಗದ ಹೊರತು, ಆ ದೇವರಲ್ಲಿ ನಾವು ವಿಲೀನವಾಗದ ಹೊರತು ನಮ್ಮ ಜೀವನಕ್ಕೊಂದು ಅರ್ಥವಿಲ್ಲ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ದೇವರ ಚಿತ್ತವನ್ನ ನೆರವೇರಿಸುವವರು, ವಾಕ್ಯವನ್ನ ಆಲಿಸುವವರು, ಧ್ಯಾನಿಸುವವರು, ಪಾಲಿಸುವವರು, ಈ ಮೂಲಕ ದೇವರ ಚಿತ್ತವನ್ನು ನೆರವೇರಿಸುವವರು ದೇವರ ಕುಟುಂಬದಲ್ಲಿ ಒಂದಾಗುತ್ತಾರೆ, ಆ ಒಡನಾಟದಲ್ಲಿ ಬಲಗೊಳ್ಳುತ್ತಾರೆ. ಇಂತಹ ಸಂಬಂಧ ನಮ್ಮದಾಗಲಿ ಅಂತ ಪ್ರಾರ್ಥಿಸೋಣ. ದೇವರಲ್ಲಿ ಒಂದು ಕುಟುಂಬವನ್ನ ರೂಪಿಸಲು ಪ್ರಭು ಯೇಸು ಕ್ರಿಸ್ತರಿಂದ ಕರೆ ನೀಡುತ್ತಾರೆ. ನಮ್ಮ ತಂದೆ ತಾಯಿ, ಸಹೋದರ ಸಹೋದರಿಯರೊಡನೆ ಬೆರೆತು ಬಾಳುವಂತಹ ನಾವು ದೇವರಲ್ಲಿಯೂ ಬೆರೆತು ಬಾಳಲು, ದೇವರಲ್ಲಿಯೂ ಒಂದಾಗಲು ಪ್ರಭು ಯೇಸು ಕ್ರಿಸ್ತರು ಮತ್ತೊಮ್ಮೆ ಇಂದು ಜ್ಞಾಪಿಸುತ್ತಿದ್ದಾರೆ. ಈ ಸತ್ಯವನ್ನು ಅರಿತುಕೊಳ್ಳೋಣ, ಈ ಜವಾಬ್ದಾರಿಯನ್ನು ತಿಳಿದುಕೊಳ್ಳೋಣ.
ದೇವರ ವಾಕ್ಯವನ್ನು ಆಲಿಸುತ್ತಾ ಪಾಲಿಸುತ್ತಾ ದೇವರ ಸಾಮ್ರಾಜ್ಯದ ಸತ್ಪ್ರಜೆಗಳು ನಾವಾಗೋಣ. ದೇವರನ್ನ ತಂದೆ ಎಂದು ಕರೆಯುವಂತಹ ಸೌಭಾಗ್ಯವನ್ನ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿರುವಾಗ ಆ ಸೌಭಾಗ್ಯವನ್ನು ಬಳಸಿಕೊಳ್ಳೋಣ. ದೇವರಿಗೆ ಹತ್ತಿರವಾಗುತ್ತಾ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನ ಕಂಡುಕೊಳ್ಳೋಣ. ಆಮೆನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.